ಬಿಳಿ ಮುಟ್ಟಿನ ಸಮಸ್ಯೆ ಹೆಣ್ಮಕ್ಳಲ್ಲಿ ತುಂಬಾ ಕಾಡ್ತಾ ಇದೆ ಇವತ್ತು. ಇದಕ್ಕೇನ್ ಮನೆ ಮದ್ದುಗಳನ್ನ ಮಾಡ್ಕೋಬಹುದು? ಈ ಬಿಳಿ ಮುಟ್ಟಿನ ಸಮಸ್ಯೆಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ಕ್ಲೀನ್ಲಿನೆಸ್ ಇಲ್ಲದೆ ಇರ್ತಕ್ಕಂಥದ್ದು. ಅದನ್ನು ಸರಿಯಾಗಿ ಋತುಸ್ರಾವದ ಸಂದರ್ಭದಲ್ಲಿ ಸರಿಯಾಗಿ ಪ್ಯಾಡ್ ಚೇಂಜ್ ಮಾಡ್ಕೊಳ್ಬೇಕು. ಇನ್ಫೆಕ್ಷನ್ ಜಾಸ್ತಿ ಆದಾಗ ಈ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗ್ತದೆ, ಕ್ಲೀನ್ ಇಲ್ಲದೆ ಇರ್ತಕ್ಕಂಥದ್ದು. ಆಮೇಲೆ ಮತ್ತೊಂದು ಏನು ಅಂತ ಹೇಳಿದ್ರೆ ಈ ಸಮಸ್ಯೆಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಜಂಕ್ ಫುಡ್ಗಳನ್ನು ಜಾಸ್ತಿ ತಿನ್ನೋದು, ಅವನ್ನೆಲ್ಲ ಬಿಡಬೇಕು. ಹೀಟ್ ಆಗೋ ಪದಾರ್ಥ ಜಾಸ್ತಿ ತಿಂದ್ರೆ ಬಿಳಿ ಮುಟ್ಟು ಬಂದೇ ಬರ್ತದೆ. ಅದಕ್ಕೆ ಹೀಟ್ ಆಗೋ ಪದಾರ್ಥಗಳನ್ನು ತಿನ್ನಬಾರ್ದು. ಈ ಪರಿಹಾರ ಅಂದ್ರೆ ದಾಸವಾಳದ ಹೂವು ಒಂದು ದಿನಕ್ಕೆ ಬೆಳಗ್ಗೆ 8 ಸಾಯಂಕಾಲ 8 ಬಿಳಿ ದಾಸವಾಳದ ಹೂ ತಿನ್ನೋದ್ರಿಂದ ಈ ಸಮಸ್ಯೆ ಕಮ್ಮಿ ಆಗುತ್ತೆ. ಒಂದು. ಎರಡನೇ ಮನೆ ಮದ್ದು ಅಂತ ಹೇಳಿದ್ರೆ ಅಲೋವೆರಾ ಲೋಳೆಯನ್ನ ಅದನ್ನ ಒಂದು 4 ಚಮಚದಷ್ಟು ತೆಗೆದುಕೊಂಡು ಅದರಲ್ಲಿ ಒಂದು ಅರ್ಧ ಚಮಚ ಹರಿತಕ್ಕಿ ಚೂರ್ಣವನ್ನು ಹಾಕಿ ಅದನ್ನ ಜ್ಯೂಸ್ ತರ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ ಕುಡಿಯೋದ್ರಿಂದನೂ ಕೂಡ ಈ ವೈಟ್ ಡಿಸ್ಚಾರ್ಜಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು. ಇನ್ನು ಮೂರನೇ ಮನೆ ಮದ್ದು ಅಂದ್ರೆ ಗೋಕ್ಷುರ ನೆಗ್ಗಿಲು ಮುಳ್ಳು, ಅದನ್ನ ಒಂದು 3 ಚಮಚ ಜಜ್ಜಿ ನುಚ್ಚು ತರ ಮಾಡಿ 2 ಲೋಟ ನೀರಿನಲ್ಲಿ ಕುದಿಸಿ ಅದನ್ನು ಕುದ್ದು ಅರ್ಧ ಲೋಟ ಕಿಳಿಸ್ಬೇಕು. ಅದನ್ನ ಶೋಧಿಸಿ ಆ ಕಷಾಯವನ್ನು ಕುಡಿಯೋದ್ರಿಂದ ಕೂಡ ಬಿಳಿ ಮುಟ್ಟಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು. ಹೀಗೆ ಬಿಳಿ ಮುಟ್ಟಿನ ಸಮಸ್ಯೆಗೆ ಹಲವಾರು ಮನೆ ಮದ್ದುಗಳಿದಾವೆ. ಆಮೇಲೆ ಹುಣಸೆ ಮರದ ಚಕ್ಕೆ, ಆ ಚಕ್ಕೆಯನ್ನು ಸುಟ್ಟು ಬೂದಿ ಮಾಡಬೇಕು. ಆ ಬೂದಿಯನ್ನು 3 ಬೆರಳಿಗೆ ಎಷ್ಟು ಬರ್ತಲ್ಲ ಅಷ್ಟು ತೆಗೆದುಕೊಂಡು 1 ಲೋಟ ಎಳ್ನೀರು ಅಥವಾ ಮಜ್ಜಿಗೆ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಕೂಡ 1 ತಿಂಗಳು 2 ತಿಂಗಳಲ್ಲಿ ಬಿಳಿ ಮುಟ್ಟಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು.